ಹೌದು, ಚಿಕ್ಕಬಳ್ಳಾಪುರ ಬೆಂಗಳೂರು ಮಾರ್ಗವಾಗಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚಾರ ಮಾಡುತ್ತವೆ. ಬೆಳಗ್ಗೆಯಿಂದಲೇ ಬಿಬಿ ರಸ್ತೆಯ ಮೂಲಕ ನೂರಾರು ರೈತರು ಹೂವು ಮಾರುಕಟ್ಟೆಗೆ ಬೈಕ್ಗಳಲ್ಲಿ ಹೂ ತೆಗೆದುಕೊಂಡು ಹೋಗ್ತಾರೆ. ಆದರೆ ಬಿಬಿ ರಸ್ತೆಯಿಂದ ಸಿವಿ ಕ್ಯಾಂಪಸ್ ಬಳಿ ಹೋಗುವಷ್ಟರಲ್ಲಿ ಹೂ ಹೊತ್ತ ಬೈಕ್ ಸವಾರರು ರಸ್ತೆಗೆ ಮಣ್ಣು ಬಂದು ಕುಳಿತ ಪರಿಣಾಮ ಸ್ಕಿಡ್ ಆಗಿ ಸಣ್ಣ ಪುಟ್ಟ ಅಪಘಾತಗಳು ಆಗುತ್ತಿತ್ತು. ಈ ವಿಚಾರ ಹಲವು ಬಾರಿ ಸಂಚಾರಿ ಪೊಲೀಸರ ಗಮನಕ್ಕೆ ತರುತ್ತಿದ್ದರೂ ಇದಕ್ಕೆ ಎಚ್ಚೆತ್ತ ಸಂಚಾರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮಂಜುಳಾ ಅವರು ತಕ್ಷಣವೇ ನಗರಸಭೆ ಆಯುಕ್ತ ಮಂಜುನಾಥ್ ರವರ ಗಮನಕ್ಕೆ ತಂದಿದ್ದಾರೆ. ಕೂಡಲೇ ಅವರು ಸಂಚಾರಿ ಪೊಲೀಸ್ ಅಧಿಕಾರಿಗಳ ಜೊತೆ ಪೌರ ಕಾರ್ಮಿಕರು ಸೇರಿ ಬಿಬಿ ರಸ್ತೆಯಲ್ಲಿರುವ ಶನಿ ಮಹಾತ್ಮ ದೇವಾಲಯದಿಂದ ರೈಲ್ವೆ ಗೇಟ್ ಬಳಿವರೆಗೂ ಸಂಚಾರಿ ಠಾಣೆಯ ಪಿಎಸ್ಐ ಮಂಜುಳಾ ಅವರು ಸ್ಥಳದಲ್ಲೇ ನಿಂತು ರಸ್ತೆ ಬದಿಯಿದ್ದ ಮಣ್ಣನ್ನ ಮೆಷಿನ್ ಮೂಲಕ ತೆರವು ಮಾಡಿಸಿದ್ದಾರೆ. ಇವರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ರೋಡ್ ಚಿಕ್ಕಬಳ್ಳಾಪುರದ ಮುಖ್ಯ ರಸ್ತೆ ಆಗಿದ್ದು ಇಲ್ಲಿ ಮಳೆ ಬಂದಾಗ ಎಲ್ಲ ಮಣ್ಣು ರೋಡ್ ಮುಚ್ಕೊಂಡಿದ್ದು. ಬೆಳಗ್ಗೆ ಹೊತ್ತು ರೈತರು ಹೂವು ತಗೊಂಡು ಹೋಗುವಾಗ ಸ್ಕಿಡ್ಡಾಗಿ ಬೀಳ್ತಾರೆ ಅಂತ ಹೇಳ್ಬಿಟ್ಟು ಪಬ್ಲಿಕ್ಕು ನನಗೆ ಹಲವಾರು ಬಾರಿ ಫೋನ್ ಮಾಡಿ ಹೇಳಿದ್ರು. ಆವಾಗ ನಾನು ನಗರಸಭೆ ಕಮಿಷನರ್ ಆದ ಶ್ರೀ ಮಂಜುನಾಥ್ ಸರ್ ಅವ್ರಿಗೆ ಅವರನ್ನು ಸಂಪರ್ಕಿಸಿ ಅವ್ರಿಗೆ ಈ ತೊಂದರೆ ಬಗ್ಗೆ ಮನವಿ ಮಾಡಲಾಗಿ ಅವ್ರು ಆಯ್ತು ಮೇಡಮ್ ನಿನ್ನ ಕಳಿಸ್ತೀನಿ ಅಂತ ಹೇಳಿದ್ರು. ಇವತ್ತೇ ಬುಧವಾರ ಕಳಿಸ್ಕೊಡ್ತೀನಿ ಅಂದರು. ಅದೇ ಪ್ರಕಾರ ಅವರು ಬುಧವಾರ ಸಿಬ್ಬಂದಿಯನ್ನು ಕಳಿಸ್ಕೊಟ್ಟಿದ್ದು. ಇವತ್ತು ಬಿ ಬಿ ರೋಡಲ್ಲಿ ಮುಚ್ಚಿರೋ ಮಣ್ಣಲ್ಲೆಲ್ಲ ಅವ್ರ ಸಿಬ್ಬಂದಿ ಸಹಕಾರದೊಂದಿಗೆ ಕ್ಲೀನ್ ಮಾಡಿಸ್ತಾ ಇದ್ದೀನಿ. ಅಂದರೆ ಯಾವ ರೀತಿ ಏನಾಗ್ತಿದೆ ಮೇಡಮ್ ಸ್ಕಿಡ್? ಇಲ್ಲಿ ಬೆಳಗ್ಗೆ ಹೊತ್ತು ಗಾಡಿಗಳು ಸ್ಕಿಡ್ ಆಗಿ ಬೀಳ್ತಾ ಇದ್ರು ರೈತರು. ಹಂಗಾಗಿ ಅಪಘಾತಗಳನ್ನು ತಡೆಗಟ್ಟುವ ಸಲುವಾಗಿ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ಸೊ ನೀವು ಕೂಡ ಭಾಗಿಯಾಗಿದ್ದೀರಿ, ಏನನ್ಸುತ್ತೆ ಮೇಡಮ್? ಅದೇ ಕಮಿಷನರ್ ಸರ್ ಅವ್ರ ಹತ್ರ ಮಾತಾಡಿ ಅವ್ರ ಸಹಕಾರದೊಂದಿಗೆ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಅಂತ ಹೇಳ್ಬಿಟ್ಟು ಈ ರೋಡಲ್ಲಿ ಮುಚ್ಚಿರುವಂಥ ತಾರು ರೋಡನ್ನು ಇದು ಮಣ್ಣನ್ನೆಲ್ಲ ಕ್ಲೀನ್ ಮಾಡಿಸಿ ಸಾರ್ವಜನಿಕರು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿರುತ್ತೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.